ಏಷ್ಯಾದ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಏನೇ ಮಾಡಿದರೂ ಅದು ವಿಶೇಷವಾಗಿರುತ್ತೆ. ಮುಖೇಶ್ ಅಂಬಾನಿಯವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿಗೆ 151 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿದ್ದಾರೆ. ಇದು ಇತಿಹಾಸದಲ್ಲಿಯೇ ಅತಿ ದೊಡ್ಡ ದೇಣಿಗೆಯಾಗಿದೆ. ದೇಶದ ಅತ್ಯಂತ ಮೌಲ್ಯಯುತ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಮುಖೇಶ್ ಅಂಬಾನಿ ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದ್ದರು. ಐಸಿಟಿಯನ್ನು ಈ ಹಿಂದೆ ವಿಶ್ವವಿದ್ಯಾಲಯದ ರಾಸಾಯನಿಕ ತಂತ್ರಜ್ಞಾನ ವಿಭಾಗ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಬಾಂಬೆ ವಿಶ್ವವಿದ್ಯಾಲಯವು 1933ರಲ್ಲಿ ಸ್ಥಾಪಿಸಿತು. 2008ರಲ್ಲಿ ಇದನ್ನು ಐಸಿಟಿ ಎಂದು ಮರುನಾಮಕರಣ ಮಾಡಲಾಯಿತು. ಇದಕ್ಕೆ ಡೀಮ್ಡ್ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಸಹ ನೀಡಲಾಯಿತು. ಅನಿತಾ ಪಾಟೀಲ್ ಬರೆದ ದಿ ಡಿವೈನ್ ಸೈಂಟಿಸ್ಟ್ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ಅಂಬಾನಿ ಐಸಿಟಿಗೆ ಈ ದೇಣಿಗೆಯನ್ನು ಘೋಷಿಸಿದರು. ಈ ಪುಸ್ತಕವು ಪದ್ಮವಿಭೂಷಣ ಪ್ರೊಫೆಸರ್ ಮನಮೋಹನ್ ಶರ್ಮಾ ಅವರ ಜೀವನವನ್ನು ಆಧರಿಸಿದೆ. ಅನೇಕರು ಅವರನ್ನು ಭಾರತೀಯ ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಮಹಾನ್ ಗುರು ಎಂದು ಪರಿಗಣಿಸುತ್ತಾರೆ. ಗುರುದಕ್ಷಿಣೆಯ ಬಗ್ಗೆ ಮಾತನಾಡುತ್ತಾ ಶರ್ಮಾ ಅವರ ಕೋರಿಕೆಯ ಮೇರೆಗೆ ಅಂಬಾನಿ ಐಸಿಟಿಗೆ 151 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿರುವುದಾಗಿ ಘೋಷಿಸಿದರು. ಅವರು ನಮಗೆ ಏನಾದರೂ ಹೇಳಿದಾಗಲೆಲ್ಲ ನಾವು ಕೇಳುತ್ತೇವೆ, ನೀವು ಐಸಿಟಿಗೆ ದೊಡ್ಡದನ್ನು ಮಾಡಬೇಕು ಮತ್ತು ಅದು ಪ್ರೊಫೆಸರ್ ಶರ್ಮಾಗಾಗಿ ಎಂದು ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಅಂಬಾನಿ ಹೇಳಿದರು. ಯುಡಿ ಸಿಟಿ ಕ್ಯಾಂಪಸ್ಗೆ ಭೇಟಿ ನೀಡುವುದು ಯಾವಾಗಲೂ ಪವಿತ್ರ ದೇವಾಲಯಕ್ಕೆ ಭೇಟಿ ನೀಡಿದಂತೆ ಭಾಸವಾಗುತ್ತದೆ. ಪ್ರೊಫೆಸರ್ ಶರ್ಮಾ, ನಿಮ್ಮನ್ನು ನಾನು ನನ್ನ ಅತ್ಯಂತ ಗೌರವಾನ್ವಿತ ಶಿಕ್ಷಕರು, ನನ್ನ ಮಾರ್ಗದರ್ಶಕರು ಮತ್ತು ಸ್ಫೂರ್ತಿಯ ಮೂಲ ಎಂದು ಪರಿಗಣಿಸುತ್ತೇನೆ. ಶರ್ಮಾ ಅವರಂತಹ ಮಹಾನ್ ವ್ಯಕ್ತಿಯ ಜೀವನವನ್ನು ಬರೆಯುವುದು ತುಂಬಾ ಕಷ್ಟಕರವಾದ ಕೆಲಸ ಎಂದು ಅಂಬಾನಿ ಪಾಟೀಲ್ ಅವರನ್ನು ಹೊಗಳಿದರು. ಐಐಟಿ ಬಾಂಬೆಗಿಂತ ಯುಡಿ ಸಿಟಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾಗಿ ಅಂಬಾನಿ ನೆನಪಿಸಿಕೊಂಡರು.